ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲ್ ಮೋರ್ ವಿಡಿಯೋ. ಎಲ್ಲರೂ ಹೇಗಿರೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ. ಇವತ್ತು ಬಂದಿದ್ದೀವಿ ರಾಮದೇವರಹಳ್ಳ ಅಂತ. ಇದು ಪುರದಮೋಗೋಗು ಮೇನ್ ರೋಡ್ ಪಕ್ಕನೇ ಇರೋದು ರಾಮದೇವರಹಳ್ಳ ಅಂತ. ಎಲ್ಲ ರಾಮಲಿಂಗೇಶ್ವರ ಅಂತ ಕರೀತಾರೆ, ನಾವು ರಾಮದೇವರಹಳ್ಳ ಅಂತ ಕರಿತೀವಿ. ಇದು ಕಾಡು ಮಧ್ಯೆ ಇರುವಂಥ ದೇವಸ್ಥಾನ. ಇದು ಫಸ್ಟ್ ರೋಡ್ ಇರಲಿಲ್ಲ, ಈಗ ರೋಡ್ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿದೆ ರೋಡು. ಫಸ್ಟ್ ಎಲ್ಲ ರೋಡು ಫುಲ್ಲು ಕಲ್ಲು ಮಣ್ಣು ಜಾಸ್ತಿ ಇತ್ತು, ಈಗ ಒಂಚೂರು ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಈ ದೇವಸ್ಥಾನ ಬಂದು ಸುಮಾರು ವರ್ಷದ ದೇವಸ್ಥಾನ, ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನಿದು ದೇವಸ್ಥಾನ ಅಂದರೆ ರಾಮ ಲಕ್ಷ್ಮಣ ಸೀತೆ ಇವರು ವನವಾಸಕ್ಕೆ ಬಂದಾಗ ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಿಲ್ಲು ಬಾಣ ಬಿಟ್ಟಾಗ ನೀರು ಚಿಮ್ಮಿದಾಗ ಸೀತೆ ನೀರು ಕುಡಿದಂಥ ಜಾಗ ಇದು. ಹಾಗಾಗಿ ಈ ಎನಿ ಟೈಮ್ ಪ್ರತಿ ಟೈಮ್ ಅಂದರೆ ಬೇಸಿಗೆಯಲ್ಲಿ ಬರಗಾಲ ಬಂದರೂ ಇಲ್ಲಿ ನೀರು ಮಾತ್ರ ಹಿಂಗಲ್ಲ, ಎನಿ ಟೈಮ್ ದೇವಸ್ಥಾನ ಗರ್ಭಗುಡಿ ಒಳಗೆ ನೀರಿದ್ದೇ ಇರುತ್ತೆ ಅಂತ ಹೇಳ್ತಾರೆ. ನಾವು ಸುಮಾರು ಸಲ ಬಂದು ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡಿದ್ದೀವಿ. ಇಲ್ಲಿ ಎಲ್ಲ ದೇವರು ಕರ್ಕೊಬಂದು ಪುಣ್ಯ ಮಾಡಿಸ್ತಾರೆ, ಭಿನ್ನ ಆಗಿರೋ ದೇವ್ರನ್ನೆಲ್ಲ ಕರ್ಕೊಬಂದು ಪುಣ್ಯ ಮಾಡಿಸ್ತಾರೆ. ಈ ಹೊಸ್ದಾಗಿ ದೇವರು ಎಲ್ಲ ಮಾಡಿಸಿರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ಪುಣ್ಯ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ನಾನ ಮಾಡಿದ್ಮೇಲೆ ಅಲ್ಲೊಂದು ಕಲ್ಲಿದೆ, ಆ ಕಲ್ಲನ್ನು ಒತ್ತಿ ಬಂದರೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾಗುತ್ತೆ. ನಾವು ಸುಮಾರು ಸತಿ ಸ್ನಾನ ಮಾಡಿದ್ದೀವಿ. ನೋಡೋಣ ಪ್ಲೀಸ್ ಯಾವ ಥರ ಇದೆ ದೇವಸ್ಥಾನ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ದೇವಸ್ಥಾನ ಸಿಕ್ಕಾಬಟ್ಟೆ ಜನ ಇದೆ ಫ್ರೆಂಡ್ಸ್. ಎಷ್ಟು ಜನ ಅಂದರೆ ಅಷ್ಟು ಜನ ಇದೆ. ವರ್ಷ ಎಷ್ಟೊಂದು ಜನ ಇರ್ತಿದ್ರು ಏನೋ ಗೊತ್ತಿಲ್ಲ. ಈ ವರ್ಷ ಮಾತ್ರ ತುಂಬ ಜನ ಇದೆ. ಹೋದ ವರ್ಷ ಎಷ್ಟೊಂದು ಜನ ಇರಲಿಲ್ಲ, ಈ ವರ್ಷ ಸಿಕ್ಕಾಬಟ್ಟೆ ಜನ ಇದೆ. ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ಪ್ರವೇಶ ಈಗ ತುಂಬ ಒಳಗಡೆ ಹೋಗ್ತಿದ್ದಾರೆ. ಇನ್ನು ತುಂಬ ಹೊರಗಡೆ ಬರ್ತಿದ್ದಾರೆ. ಆಮೇಲೆ ಲಕ್ಷ್ಮೀ ದೇವಸ್ಥಾನ
ಸಮುದ್ರವನ್ನು ತುಂಬ ವಿಷಯ ಒಳಗಡೆ ಹೋದಾಗ ಹೊರಗಡೆ ಬರ್ತಾ ಇದ್ವಿ, ದೇವರೆಲ್ಲ ಹೊರಡಿಸ್ತಾ ಇದ್ವಿ. ನಾವು ನೋಡ್ಕೊಂಡು ನಿಂತಿದ್ವಿ, ಒಳಗಡೆ ಬಿಡಲಿಲ್ಲ. ಹೊರಗಡೆ ನಿಂತು ಒಂದು 5 ನಿಮಿಷ ನಿಂತಿರೋದು, ಹಾಗಾಗಿ ಹೊರಗಡೆ ನಿಂತಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಣಿಸಿದ್ರು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಗರ್ಭಗುಡಿ ಒಳಗೆ ಬಂದ್ವಿ. ಗರ್ಭಗುಡಿ ಒಳಗೆ ಸಿಕ್ಕಾಬಟ್ಟೆ ಜನ ಇದ್ರು. ಆ ಜನಗಳು ಬಂದು ಪೂಜೆ ಮಾಡಿಸ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ನೀರು ಹಂಗೆ ಇದೆ. ಅಲ್ಲಿಂದ ಪೈಪ್ ಹಾಕೊಂಡಿದ್ದಾರೆ ಹೊರಗಡೆ ನೀರು ತೆಗೆಯೋದಕ್ಕೆ, ಏಕೆಂದರೆ ಒಡ್ಡಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ. ಎಲ್ಲ ತೀರ್ಥನ ತಲೆಮಾರು ಹಾಕೊಳ್ಳೋದಿರ್ಬೋದು, ಬಾಟಲ್ ತುಂಬಿಸ್ಕೊಳ್ಳೋದಿರ್ಬೋದು ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಕುರ್ಬಾನಿ ಹಬ್ಬಗಳನ್ನು ಕುಣಿಸಿ ಕರ್ಕೊಂಡು ಒಳಗಡೆ ಇಟ್ಟಿದ್ರು. ಅದನ್ನು ಇಟ್ಟಾದ್ಮೇಲೆ ನಾನು ಫೋಟೋ ತಗೊಂಡೆ. ಅಲ್ಲಿಗೂ ಪೂಜೆಗಳು ಮಾಡಿಸಿ ಕೈ ಮುಟ್ಟು ಕುಂಬಳು ಬರಲೇಬೇಕಲ್ಲ, ಬರಲೇಬೇಕಲ್ಲ. ಹಂಗೆ ಬರ್ತಾ ನೋಡಿ, ಇದು ನೀರಿನ ಕೊಳ, ಇದು ಬಾವಿ. ಇಲ್ಲಿ ಸೇರ್ಕೊಂಡೋಗಿ ಅಲ್ಲಿ ನೀರು ಇಕ್ಕೋಬೇಕು, ಒಳಗಡೆ ಏನಿಲ್ಲ. ಹಾಗಾಗಿ ಒಂದು ಶಿವಲಿಂಗ ಇದೆ, ಅದ್ರ ಎದುರುಗಡೆ ಹಾವಿಂದು ವಿಗ್ರಹ ಇಟ್ಟಿದ್ದಾರೆ. ಇದು ಫುಲ್ಲು ಹಿಂದೆ ಒಂದು ಡೋರ್ ಕಾಣಿಸ್ತಲ್ಲ, ಆ ಡೋರ್ ಹಿಂದೆ ಹೋಮ ಮಾಡೋದಾಗಿರ್ಬೋದು, ದೇವರನ್ನೆಲ್ಲ ಪುಣ್ಯ ಮಾಡಿಸೋದಾಗಿರ್ಬೋದು, ಅಲ್ಲಿ ಮಾಡೋದು. ಇವತ್ತು ಸ್ವಲ್ಪ ಇದರಿಂದ ಅದನ್ನೆಲ್ಲ ಬಾಗಿಲೆಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಜನ ಸಿಕ್ಕಾಬಿಟ್ಟಿದ್ದಾರೆ. ಅಲ್ಲಿಂದ ಬಂದು ಪಕ್ಕದಲ್ಲಿ ಆಂಜನೇಯನ ಮೂರ್ತಿ ಇದೆ. ಕೆಳಗಡೆ ಒಂದು ಸಣ್ಣ ಪುಟ್ಟ ಆಂಜನೇಯ ಮೂರ್ತಿ ಇದೆ, ಒಂದು ಕಲ್ಲಲ್ಲಿ ಕೆತ್ತಿರೋವಂಥದ್ದು ಆಂಜನೇಯ ಮೂರ್ತಿ ಇದೆ. ಅದ್ರ ಪಕ್ಕದಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ ಆಂಜನೇಯಗೋಸ್ಕರ. ಅಲ್ಲಿ ಒಂದು ಪುಟ್ಟ ವಿಗ್ರಹ ಅಂದರೆ ಸ್ವಲ್ಪ ದೊಡ್ಡ ವಿಗ್ರಹನೇ ಇಟ್ಟಿದ್ದಾರೆ. ಅಲ್ಲೂ ಎಲ್ಲ ಪೂನೆಗೆ ಕೈ ಮುಗಿದು ದೇವರನ್ನು ಬೇಡ್ಕೊಂಡು ಪಕ್ಕಕ್ಕೆ ಬಂದೆ. ಅಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಅಲ್ಲೂ ಕೈಯೆಲ್ಲ ಮುಗಿದು ಅಲ್ಲೂ ಬೇಡ್ಕೊಂಡು ದೇವಸ್ಥಾನ ಸುತ್ತ ಬಂದೆ. ಬಂದು ಹೊರಗಡೆ ಬಂದೆ. ಅದ್ರ ಪಕ್ಕದಲ್ಲೇ ಅಲ್ಲಿ ಸ್ನಾನ ಎಲ್ಲ ಮಾಡೋಕ್ಕೋಸ್ಕರ ಅಂದರೆ ಚಿಕ್ಕ ಬಾವಿ ಅನ್ಬೋದು, ಬಾವಿ ಅಂತಲೋ ಅಥವಾ ಒಂದು ಕೊಳ
ಅಲ್ಲಿ ಕೈಕಾಲೆಲ್ಲ ತೊಳ್ಕೊತಾರೆ, ಸ್ನಾನ ಬೇಕಾದ್ರೆ ಮಾಡ್ತಾರೆ. ಅಲ್ಲೇನೇ ಒಂದು ಪುಟ್ಟ ಮನೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೆಣ್ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಮಾಡ್ತಾರೆ. ಅದರ ಆಪೋಸಿಟ್ಟೇ ಕುಣಿಯೆಲ್ಲ ಮಾಡ್ತಿರೋದಕ್ಕೆ ಅಲ್ಲಿಂದ ಹೊರಟ್ವಿ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ಬಂದ್ವಿ. ಒಂದು ಹೊರಗಡೆ ನವಗ್ರಹ ಕಲ್ಲಿತ್ತು, ಅದ್ರ ಪಕ್ಕದಲ್ಲಿ ಗಣಪತಿ ವಿಗ್ರಹ ಇತ್ತು. ಅಲ್ಲಿ ಕೈ ಮುಗಿದು ಆಮೇಲೆ ಒಳಗಡೆ ಹೋಗಿ ಅಲ್ಲಿ ಕೈ ಮುಗಿದು ಅಲ್ಲಿ ಒಂದು ಬಂದು ಹೊರಗಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದು ಸುತ್ತ ಫುಲ್ ಕಾಡು ಅಂತ ಮನೆಗಳು ಏನಿಲ್ಲ, ಫುಲ್ ಸುತ್ತ ಕಾಡು. ಇಲ್ಲಿ ಆರ್ಕೆಸ್ಟ್ರಾ ಬೇರೆ ಮಾಡ್ತಾಯಿದ್ರು. ನಾವು ಆರ್ಕೆಸ್ಟ್ರಾ ನೋಡೋಕೆ ಹೋಗಲಿಲ್ಲ, ಏಕೆಂದರೆ ಹೊಟ್ಟೆ ಹಸ್ತಿತ್ತಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರ್ಕೆಸ್ಟ್ರಾ ನೋಡೋಕೆ ಹೋಗ್ತಿದ್ರು. ದೇವಸ್ಥಾನ ಹತ್ರ ಜನನೇ ಇರಲಿಲ್ಲ. ನಾವು ಹೊಟ್ಟೆ ಹಸಿತಿತ್ತಲ್ಲ ಅಂತ ಊಟಕ್ಕೆ ಹೋಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದು. ಆಮೇಲೆ ಇಲ್ಲೊಂದು ಮದುವೆ, ಆಮೇಲೆ ನಾಮಕರಣ ಆಗಿರ್ಬೋದು, ಆಮೇಲೆ ಎಂಗೇಜ್ಮೆಂಟ್ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಅಂದರೆ ಚಿತ್ರಸತ ಇದೆ. ಇಲ್ಲಿ ಅಂದರೆ ಮುಂದೆ ತೋರಿಸ್ತೀನಿ. ಅಲ್ಲಿ ಆರ್ಕೆಸ್ಟ್ರಾ ನಡೀತಿತ್ತಲ್ಲ, ಹಾಗಾಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಇಲ್ಲಿ ಮುಂದೆ ಬಂದರೆ ನೋಡಿ, ಅದೊಂದು ಕಲ್ಯಾಣ ಮಂಟಪ. ಅಲ್ಲಿ ಮದುವೆ ಪ್ರತಿಯೊಂದು ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇತ್ತು. ಊಟ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್. ಊಟಕ್ಕೋಸ್ಕರ ತುಂಬ ಕ್ಯೂ ನಿಂತಿದ್ರು. ನಾವು ಮಾತ್ರ ಹೋಗಿ ಬೇಗ ಇಸ್ಕೊಂಡು ಪುಳಿಯೋಗರೆ, ಮೊಸರನ್ನ, ಸ್ವೀಟು, ಮೈಸೂರು ಪಾಕ, ಬಾಳೆಹಣ್ಣು ಇಷ್ಟು ಇತ್ತು. ಊಟ ಎಲ್ಲ ಮಾಡಿದು ಪಾಪಗೂ ಊಟ ಮಾಡಿಸಿದವನ್ನ ಊಟ ಎಲ್ಲ ಮಾಡಿ ಆರ್ಕೆಸ್ಟ್ರಾ ನೋಡೋಣ ಅಂತ ಜನ ಎಲ್ಲ ಆರ್ಕೆಸ್ಟ್ರಾ ಅಂತ ಬಂದ್ಬಿಟ್ಟಿದ್ದು ಅಷ್ಟೊತ್ತಿಗೆ. ಆಮೇಲೆ ಎಲ್ಲ ನೋಡಿಕೊಂಡು ತಗೊಂಡ್ವಿ, ಪುರಿ ಖಾರ ಎಲ್ಲ ತಗೊಂಡು ಹೊರಟು ಮನೆ ಹತ್ರ. ಸುತ್ತಮುತ್ತ ಫುಲ್ಲು ಕಾಡು, ಮಧ್ಯದಲ್ಲಿ ಮಾತ್ರ ದೇವಸ್ಥಾನ ಇದೆ ಅಂದರೆ ಭಯ ಆಗುತ್ತೆ. ಆ ಕಡೆ ಈ ಕಡೆ ನೋಡಿರೋ ಕಾಡಿರುತ್ತೆ. ನಾನು ಅಮ್ಮ ಪಾಪ ಒಂದು ಮಾಡ್ಕೊಂಡೆ. ಅವನು ಲಾರಿ ಕೊಡುವಂತ ಕೇಳ್ತಿದ್ದ. ಆಮೇಲೆ ಬಂದ್ವಿ. ಅಮ್ಮ ಚೆಂಡು ತಿಳ್ಕೊತೀನಿ ಅಂತ ಅಂದರು. 4 ಚೆಂಡು ತಿಳ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ. ಇನ್ನೊಂದು ವಿಷಯ ಅಂದರೆ ಅದು ಮೇನ್ ರೋಡು. ಅಲ್ಲಿಂದ ಇಲ್ಲಿ ಗಾಡಿಗಳು ಓಡಾಡ್ತವೆ ಹೊರತು ಬಸ್ಸಿನ ಇದು ಇಲ್ಲ, ವ್ಯವಸ್ಥೆ ಇಲ್ಲ. ಅಲ್ಲಿಂದ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಹೋದರೆ ಪುಲ್ಲಮ್ಮ ದೇವಸ್ಥಾನ. ಅಲ್ಲಿಂದ ಒಂದು ಪುರಿ ಮತ್ತು ಖಾರ ತಂದಿದ್ದು ಚೆನ್ನಾಗಿರುತ್ತೆ ಅಂತ ತಿಂತಾ ಇದ್ದು. ನನ್ನ ಮಗ ಚೆನ್ನಾಗಿದೆ ಅಂತ ತಿಂದು ಬೆಳೀತಾ ಇದ್ದೆ. ಆಮೇಲೆ ನನಗೆ ಲಾರಿ ಮತ್ತು ಪುರಿ ಖಾರ ಇಷ್ಟ ತಂದಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.